ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹಾಶಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ನಂತರ ಮೇಲುಕೋಟೆಯಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಯ ಅದ್ಧೂರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಹ ಈ ಒಂದು ವಿಶೇಷ ಉತ್ಸವಕ್ಕೆ ತೆರಳಿದರು. ಹಾಗೆಯೇ ಸಾವಿರಾರು ವರ್ಷಗಳ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಇರುವಂತಹ ಶ್ರೀ ಚಲುವನಾರಾಯಣ ಸ್ವಾಮಿಯ ಮೇಲುಕೋಟೆ ಉತ್ಸವದ ವಿಶೇಷ ದೃಶ್ಯಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಹಾಗಿದ್ರೆ ತೆರಳೋಣ ಮೇಲುಕೋಟೆ ಕ್ಷೇತ್ರಕ್ಕೆ. ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ವಸುದೇವ ಸುಧಂ ದೇವಂ ಕಂಸಚಾಣೂರಮಧ್ಯಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ. ಓಂ ಶ್ರೀಃ ಕಾಂತಾಯ ಕಲ್ಯಾಣ ನಿಧಿ ಸ್ಮನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಭಗವಂತ ಬ್ರಹ್ಮಕರಾರ್ಚಿತ ವಿಶೇಷವಾಗಿರ್ತಕ್ಕಂಥ ಮೂರ್ತಿ, ಅದರಲ್ಲೂ ಚಲುವನಾರಾಯಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಚಲುವನಾರಾಯಣ ಸುಮಾರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಅಂದರೆ 1000 ವರ್ಷಗಳ ಇತಿಹಾಸದಲ್ಲಿ ಸ್ವಾಮಿ ಹುತ್ತದಲ್ಲಿದ್ದು ಅದಾದ ನಂತರ ದರ್ಶನ ಕೊಟ್ಟಿರ್ತಕ್ಕಂಥದ್ದು. ರಾಮರಾಜಾಚಾರ್ಯರು ಬಂದಾಗ ಅದಾದ ನಂತರ ದರ್ಶನ ಆಗಿರ್ತಕ್ಕಂಥದ್ದು ಇಲ್ಲಿನ ಪ್ರತೀತಿ ಇದೆ. ಮೇಲ್ಕೋಟೆ ಇತಿಹಾಸ ಸಾಮಾನ್ಯವಾದ್ದಲ್ಲ. ಇಲ್ಲಿ ಚಲುವನಾರಾಯಣ ಮುದ್ದಾದಂತಹ ಚೆಲುವಿನ ಮುಖವುಳ್ಳಂಥವನು, ಹಾಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಸ್ತಕ್ಕಂಥವನು. ಅಂತಹ ಸಿದ್ಧಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿದೆ. ಇಲ್ಲಿರ್ತಕ್ಕಂಥ ಆಸ್ಥಾನದ ನಿತ್ಯಾನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯಗಳು ಇಂದಿಗೂ ಸಹಿತ ಬಹಳ ವಿಶೇಷವೇ ಸರಿ. ಹಾಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಉತ್ಸವ, ಆ ಉತ್ಸವ ಏನು, ಅದರ ದರ್ಶನ ಹೇಗೆ, ಜೊತೆಗೆ ತಾಯಿ ಸಿಕ್ಕಿರ್ತಕ್ಕಂಥ ಆಸ್ಥಾನ ಆದರೂ ಎಲ್ಲಿದೆ, ಬನ್ನಿ ಅದೆಲ್ಲ ನೋಡ್ಕೊಂಬರೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂತಹ ಚಲುವನಾರಾಯಣನ ಆಸ್ಥಾನದಲ್ಲಿ ನಾವಿದ್ದೇವೆ. ಜೊತೆಗೆ ಸ್ವಾಮಿ ಇಲ್ಲಿ ನೆನೆನೆಂದು ಸ್ವಾಮಿನ ಇಲ್ಲಿ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಸುಮಾರು 1000 ವರ್ಷ ಆಯಿತು. 1000 ವರ್ಷದ ಹಿಂದೆ ಹುತ್ತದಲ್ಲಿದ್ದಂತಹ ಸ್ವಾಮಿ, ಹುತ್ತದಲ್ಲಿ ಐಕ್ಯನಾಗಿದ್ದಂತಹ ಸ್ವಾಮಿನ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ದರ್ಶನಕ್ಕಾಗಿ ರಾಮಾನುಜಾಚಾರ್ಯರು ಅವರ ಅನುಷ್ಠಾನಗಳ ರೂಪವಾಗಿ ಇಂದಿಗೆ 1000 ವರ್ಷ ಆಯಿತು. ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನಿಗೂ ಬಹಳ ವಿಶೇಷವೇ ಸರಿ. ಅಂತಹ ಪುನರ್ವಸು ನಕ್ಷತ್ರ ಬಂದಾಗ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿಗೆ 1 ವರ್ಷ ಆಯಿತು. ಸ್ವಾಮಿಯ ದರ್ಶನ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರ ಮನಸ್ಸಿಗೂ ತೃಪ್ತಿ ತರುವಂಥ ರೀತಿ. ಒಟ್ಟಾರೆ ಹೇಳಬೇಕಂದ್ರೆ ಚಲುವನಾರಾಯಣನ ದರ್ಶನ ರಾಮಾನುಜಾಚಾರ್ಯರಿಗೆ ನಾವು ಪ್ರಾರ್ಥಿಸಬೇಕು. ರಾಮಾನುಜಾಚಾರ್ಯರ ದಶೆಯಿಂದ, ಅವರ ಗುರುವಿನ ಒಂದು ಆಶೀರ್ವಾದದಿಂದ ಇವತ್ತಿಗೆ 1000 ವರ್ಷ ಆಗಿದೆ. ಸ್ವಾಮಿಯ ದರ್ಶನ ನಿರಂತರವಾಗಿ ಭಕ್ತರಿಗೆ ಸಾಗ್ತಾ ಇದೆ. ಹಾಗೆ ಇವತ್ತಿನ ವಿಶೇಷ ಇದೆ. ತಾಯಿ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಸಿಕ್ಕಂತಹದ್ದು. ತಾಯಿ ಸಿಕ್ಕಂಥ ಆ ಸ್ಥಳ ಯಾವುದು, ತಾಯಿ ಎಲ್ಲಿ ಸಿಕ್ಕದ್ಲು, ಆ ಆಸ್ಥಾನದಲ್ಲಿ ನಡೀತಿರ್ತಕ್ಕಂಥ ಅನುಷ್ಠಾನ ಆದರೂ ಏನು, ಅಲ್ಲಿನ ವಿಶೇಷವಾಗಿರ್ತಕ್ಕಂಥ ವೈಭವಪೂರಿತವಾಗಿರ್ತಕ್ಕಂಥ ಅಲಂಕಾರ ಆದರೂ ಯಾವುದು, ಹಬ್ಬ ಅದು ಕಣ್ ತುಂಬಿಸ್ಕೊಳ್ಳೋದೇ ಒಂದು ಆನಂದ. ಅದಕ್ಕಿಂತ ಹೆಚ್ಚಿನಾಗಿ ಪುರಾಣ ಪ್ರಸಿದ್ಧಿ ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ಒಂದೊಂದು ವಿಚಾರವೂ ಸಹಿತ ಅಷ್ಟೇ ಅತ್ಯಮೂಲ್ಯ. ಪ್ರತಿಯೊಬ್ಬ ಭಕ್ತರು ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚಲುವನಾರಾಯಣನ ಸಾನ್ನಿಧ್ಯಕ್ಕೆ ಬರಬೇಕು. ಚಲುವನಾರಾಯಣ ಸ್ವಾಮಿಯ ದರ್ಶನ ಮಾಡಬೇಕು. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಸ್ಕೊಳ್ಬೇಕು. ಗೋವಿಂದ ಗೋವಿಂದ. ಅವಿನಯಮಪನಯ ವಿಷ್ಣೋದಮಯ ಮನಶ್ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರ
श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तुते सिद्धिबुद्धिप्रदे देवी सरसजनलीं सरोजहस्तीं धवलतरागुंशकन्दमाल्यशोभें भगवति हरिवल्लभे मनोज्ञे मनोत्रिभुवनबोधिकरीं प्रसीदवक्ष्यं विष्णुपत्नीं क्षमां देवीं माधवीं माधवप्रियां विष्णुप्रेसकीं देवी नमाम्यच्युतवल्लभां महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ओम गंधद्वारांतरादर्शा नित्यपुष्ठांगरीष्णीं ಈಶ್ವರೀಂ ಸರ್ವೋದಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ತಾಯಿಯ ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ನಾಮಕರಣ ಯದಗಿರಿ ತಾಯಿ ಮಹಾಲಕ್ಷ್ಮಿಯ ಆಸ್ಥಾನ. ಯದಗಿರಿ ಮಹಾಲಕ್ಷ್ಮಿ ಜೊತೆಗೆ ವೈಭವೀಪೂರಿತವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಚೆಲುವನಾರಾಯಣನ ಆಸ್ಥಾನ. ಚೆಲುವನಾರಾಯಣನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಈ ಆಸ್ಥಾನದಲ್ಲಿರ್ತಕ್ಕಂಥ ಅನುಷ್ಠಾನ ನಿತ್ಯವೂ ಸಹಿತ ಕುಂಕುಮಾರ್ಚನೆ, ಬರ್ತಕ್ಕಂಥ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಮಂಗಳ ದ್ರವ್ಯಗಳಿಂದ ತಾಯಿನ ಅರ್ಚನೆ ಮಾಡ್ತಕ್ಕಂಥದ್ದು, ಅರ್ಚಿಸಿದ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತರಿಗೂ ವಿನಿಯೋಗ ಮಾಡ್ತಕ್ಕಂಥದ್ದು. ಭಗವತಿಗೆ ಪ್ರತಿ ಶುಕ್ರವಾರ ಮಂಗಳವಾರ ಪರ್ವಕಾಲಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಣ್ಯಪ್ರದ ಕಾಲಗಳಲ್ಲಿ ಸಾಕಷ್ಟು ವಿಶೇಷವಾದಂಥ ಅರ್ಚನೆಯ ಸಂಕಲ್ಪವಿದೆ. ಹಾಗೆ ಉತ್ಸವಗಳಂತೂ ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ. ಅಂತಹ ಉತ್ಸವ ಇವತ್ತು ತಾವು ಕಣ್ತುಂಬಿಸ್ಕೊಳ್ತೀರಿ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಉತ್ಸವದ ಕಾಲ ಅಗೋ ಈಗೋ ಅಂದರೆ ತಾವು ದರ್ಶನ ಮಾಡಬಹುದು. ಗೋವಿಂದ ಗೋವಿಂದ ಅಂಬಾ. जगज्जालपालं गजकण्ठमालं शरच्चन्द्रबालं महादैत्यकालं नभोनीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोव्यस्वरूपं धृतानेकरूपं भजेऽहं भजेऽहम् गणानान्त्वा गणपतिं भवामहे कविं कवीनानुपमश्रुतं ज्येष्ठराजं ब्रह्मणां ब्रह्मणस्पद आनुष्ठन्वन्नोतविस्सेदसाधनम् ॐ सिद्धिविनायकाय नमः महागणाधिपतये नमः. ಈಗ ತಾವು ನೋಡ್ತಿರ್ತಕ್ಕಂಥ ಜಗದ್ಗುರುಗಳು ವಿಶಿಷ್ಟಾದ್ವೈತರು ಜೊತೆಗೆ ರಾಮಾನುಜಾಚಾರ್ಯರ ಆಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ. ರಾಮಾನುಜಾಚಾರ್ಯರು ಇಲ್ಲಿಗೆ ಆಗಮಿಸಿ ಸುಮಾರು 1000 ವರ್ಷ ಇತಿಹಾಸ. 1000 ವರ್ಷಗಳ ಹಿಂದೆ ಚೆಲುವನಾರಾಯಣ ಸ್ವಾಮಿ ಹುತ್ತದಲ್ಲಿದ್ದಂತಹದ್ದು. ಹುತ್ತದಲ್ಲಿ ಅಡಿಗೆ ಕೂತಂತಹ ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಜೊತೆಗೆ ರಾಮಾನುಜಾಚಾರ್ಯರ ಕೈಯಿಂದಲೇ ಸ್ವಾಮಿ ಜಗತ್ಪ್ರಸಿದ್ಧಿಯಾಗಿ ಇವತ್ತಿನ ದಿವಸ ಭಕ್ತರಿಗೆ ದರ್ಶನ ಕೊಡುವಂತಹ ಕೈಂಕರ್ಯ ಆಗಬೇಕಾದ್ರೆ ಈ ಭಾಗಕ್ಕೆ ರಾಮಾನುಜಾಚಾರ್ಯ ಬಂದು ಹುತ್ತದಲ್ಲಿದ್ದಂತಹ ಸ್ವಾಮಿನ ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ಚರಿತ್ರೆ ಈ ಆಸ್ಥಾನದಲ್ಲಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಜೊತೆಗೆ ರಾಮಾನುಜಾಚಾರ್ಯರ ದರ್ಶನ ಮಾಡುವಂತಹ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಅದರಲ್ಲೂ ಜಗದ್ಗುರುಗಳ ಒಂದು ವಿಶೇಷತೆ ಆ ಪ್ರಕಾರ ಇರ್ತಕ್ಕಂಥದ್ದು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಗುರು ಎಂಬತಕ್ಕಂತಹ ಪದದ ಅರ್ಥವೇ ಆ ಪ್ರಕಾರ ಇದೆ. ಅದರಿಂದ ಗುರು ಎಂಬತಕ್ಕಂತಹ ಸೂರ್ಯನ ಕಿರಣ ಪ್ರತಿಯೊಬ್ಬರ ಹೃದಯ, ಪ್ರತಿಯೊಬ್ಬರ ಮನಸ್ಸಲ್ಲಿರಲಿ. ನಿಮ್ಮೆಲ್ಲರ ಜೀವನ ಬೆಳಕಾಗಿರಲಿ. ಪ್ರತಿಯೊಬ್ಬರ ಜೀವನ ಸಹಿತ ಕತ್ತಲಿಂದ ಬೆಳಕಿನ ಸಹಸ್ರಾಕ್ಷ ಸಹಸ್ರಪಾತ್ ಸಭೌಮಿಂ ವಿಶದೋ ವೃತ್ವಾಂ ಹಪ್ತದಷ್ಟದಶಾಂಗುಲಂ ಪುರುಷೇ ವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ವಸ್ಯೈಶಾನಃ. ಪರಮ ಪವಿತ್ರವಾಗಿರ್ತಕ್ಕಂಥ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಗಮಣಿ ಉತ್ಸವ. ಅಂಗಮಣಿ ಉತ್ಸವ ಅಂದರೆ ಶ್ರೀದೇವಿ ಭೂದೇವಿ ಇವತ್ತಿನ ದಿವಸ ತಾಯಿಯ ಸಾನ್ನಿಧ್ಯದಲ್ಲಿ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ಆಸ್ಥಾನದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಇದೆಲ್ಲವೂ ಒಂದು ಪುಣ್ಯ ಸಾನ್ನಿಧ್ಯವೇ ಸರಿ, ಪುಣ್ಯಕ್ಷೇತ್ರವೇ ಸರಿ. ಈ ಪುಣ್ಯಕ್ಷೇತ್ರದ ಮುಂಭಾಗ ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪುಟ್ಟದಾದಂಥ ಒಂದು ಬಾವಿ. ಈ ಬಾವಿನಲ್ಲಿ ಶ್ರೀದೇವಿ ಭೂದೇವಿಯ ಆ ಸುಂದರವಾದಂಥ ಉತ್ಸವ ಮೂರ್ತಿಗಳು ಸಿಕ್ಕಿದಂತಹ ಒಂದು ಆಸ್ಥಾನ ಇಲ್ಲಿದೆ. ಅದರಿಂದ ಅಂದಿನಿಂದ ಇಂದಿನವರೆಗೂ ಈ ಆಸ್ಥಾನದ ಇವತ್ತಿನ ವಿಶೇಷ ಅಂಗಮಣಿ ಉತ್ಸವ ಎಂಬತಕ್ಕಂಥದ್ದು ನಡೆಯುತ್ತೆ. ಈ ಅಂಗಮಣಿ ಉತ್ಸವ ಈ ಆಸ್ಥಾನದಲ್ಲಿ ನಡಿಬೇಕಾದರೂ ಒಂದು ಇತಿಹಾಸ ಇದೆ, ಒಂದು ಕಾರಣ ಇದೆ. ಈ ಆಸ್ಥಾನ, ಇಲ್ಲಿರ್ತಕ್ಕಂಥ ಬಾವಿ, ಈ ಪ್ರದೇಶ ಸ್ವಾಮಿಯ ನಿತ್ಯ ಪೂಜೆ ಕೈಂಕರ್ಯಗಳನ್ನು ಮಾಡ್ತಕ್ಕಂಥ ಅರ್ಚಕರ ಗೃಹ ಇದು. ಅರ್ಚಕರ ಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಈ ಒಂದು ಬಾವಿನಲ್ಲಿ ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿಗಳು ಬಾವಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಆ ಬಾವಿ ಎಷ್ಟು ಪವಿತ್ರತೆ ಇದೆ, ಜೊತೆಗೆ ಈ ಸಾನ್ನಿಧ್ಯ ಅದು ಮತ್ತಷ್ಟು ಪವಿತ್ರವೇ ಸರಿ. ಇಲ್ಲಿ ಶ್ರೀದೇವಿ ಭೂದೇವಿ ವಿಗ್ರಹ ಸಿಕ್ಕಿದ್ರಿಂದ ಇದೇ ತವರಿನ ಮನೆಯಾಗಿದೆ. ಈ ತವರಿನ ಮನೆಯ ಉತ್ಸವ ಇವತ್ತು ಪ್ರಾರಂಭ ಆಗುತ್ತೆ. ಅಂದರೆ ವರ್ಷದಲ್ಲಿ ಒಂದು ದಿನ ಇಲ್ಲಿ ಉತ್ಸವವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಈ ಉತ್ಸವ ಅಂಗಮಣಿ ಉತ್ಸವ ಎಂಬತಕ್ಕಂಥದ್ದು ಪ್ರತೀತಿಯಾಗಿದೆ. ಅಂಗಮಣಿ ಉತ್ಸವಕ್ಕೆ ರಾಜ್ಯದಿಂದ ನಾನಾ ಮೂಲೆಗಳಿಂದ ಇಲ್ಲಿಗೆ ಭಕ್ತ ಸಾಗರ ಇಂದು ಸಂಜೆ ಸಾಕಷ್ಟು ಜನ ಆಗಮಿಸ್ತಾರೆ. ಹಾಗೆ ಅರ್ಚಕರ ಕುಟುಂಬ ವಂಶ ಪಾರಂಪರಿಕವಾಗಿ ಸಾಕಷ್ಟು ಜನ ಎಲ್ಲರೂ ಸೇರಿ ವಿಶೇಷವಾಗಿ ತಾಯಿಯನ್ನು ಬರಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ತವರಿಗೆ ಒಂದು ದಿನ ಬಂದು ಹೋಗುವಂಥ ಕೈಂಕರ್ಯ ಇಂದಿಗೂ ಸಹಿತ ಇಲ್ಲಿದೆ. ಹಾಗಾಗಿ ತವರಿಗೆ ಬರ್ತಕ್ಕಂಥ ತಾಯಿಯ ಆಸ್ಥಾನ, ತಾಯಿಯನ್ನು ಬರಮಾಡ್ಕೊಳ್ತಕ್ಕಂಥ ರೀತಿ, ತಾಯಿಗಾಗಿ ಈ ವಾಸ್ತುಗೃಹವನ್ನು ಸಿಂಗರಿಸಿರ್ತಕ್ಕಂಥ ರೀತಿ, ಫಲಪುಷ್ಪಗಳನ್ನು ತಾಯಿ ಇಲ್ಲಿಗೆ ಬಂದಾಗ ತವರಿಗೆ ಬಂದಂಥ ತಾಯಿಗೆ ಅನ್ನ ನೈವೇದ್ಯ ಇಲ್ಲ ಇಲ್ಲಿ. ಆದರೆ ಅನ್ನ ನೈವೇದ್ಯದ ಬದಲು ಸೃಷ್ಟಿಯಲ್ಲಿ ಸಿಗುವಂತಹ ಫಲಪುಷ್ಪಗಳನ್ನು ಇಲ್ಲಿ ತಂದಿಟ್ಟಿರ್ತಾರೆ. ಆ ಫಲಪುಷ್ಪಗಳೇ ತಾಯಿಗೆ ಸಮರ್ಪಿಸ್ತಕ್ಕಂಥದ್ದು. ಅಂಥ ಒಂದು ವೈಶಿಷ್ಟ್ಯತೆ, ವಿಶೇಷತೆ ಇಂದಿಗೂ ಇಲ್ಲಿದೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಆ ಬಾವಿಯ ದರ್ಶನ, ಜೊತೆಗೆ ತಾಯಿ ನೆಲೆಸಿದಂತಹ ದರ್ಶನ. ಬನ್ನಿ ದರ್ಶನ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ, ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಅಂದರೆ ಗಂಗಾದಿ ಸಪ್ತತಿ ತೀರ್ಥಗಳು ಒಂದು ತೀರ್ಥ ಇರ್ತಕ್ಕಂಥ ಸಾನ್ನಿಧ್ಯ. ಆ ತೀರ್ಥ ಸ್ಥಳದಲ್ಲೇ ಸಿಗುವಂತಹದ್ದು ಸಾಕಷ್ಟು ವಿಶೇಷತೆಗಳಿದೆ. ಹಾಗೆ ಈ ಸಾನ್ನಿಧ್ಯದಲ್ಲಿ ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿಗಳು ಸಿಕ್ಕಂಥ ಸಾನ್ನಿಧ್ಯ. ಜೊತೆಗೆ ಈ ಸಾನ್ನಿಧ್ಯದ ಪಕ್ಕದಲ್ಲಿರ್ತಕ್ಕಂಥದ್ದೇ ಅರ್ಚಕರ ಗೃಹ ವಾಸ್ತು. ಅರ್ಚಕರ ಗೃಹಗಳು ಇಲ್ಲಿದೆ. ಅಂದರೆ ಇಲ್ಲಿ ನಿತ್ಯವೂ ಸಹಿತ ಸ್ವಾಮಿಯ ಸೇವೆಯನ್ನು ಕೈಗೊಳ್ಳಿರ್ತಕ್ಕಂಥದ್ದು, ಸ್ವಾಮಿಯ ಸೇವಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥ ಅರ್ಚಕರ ವಾಸ್ತುಗೃಹ ಇಲ್ಲಿದೆ. ವಾಸ್ತುಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಬಾವಿಯಲ್ಲಿ ಸಿಕ್ಕಂತಹ ವಿಗ್ರಹಗಳು ಇಲ್ಲಾದ್ದರಿಂದ ವರ್ಷಕ್ಕೊಂದು ದಿವಸ ಅಂಗಮಣಿ ಉತ್ಸವ ಅಂತಕ್ಕಂಥದ್ದನ್ನು ಇಲ್ಲಿ ಆಚರಿಸ್ತಾರೆ. ತಾವು ನೋಡ್ಬೋದು ಪುಟ್ಟದಾದಂಥ ಬಾವಿ. ಈ ಬಾವಿನಲ್ಲಿ ಸಿಕ್ಕಂತಹ ವಿಗ್ರಹಗಳು ಶ್ರೀದೇವಿ ಭೂದೇವಿ. ಬಹುಶಃ ಯಾವ ಪುಣ್ಯಾತ್ಮರು ಇದರಲ್ಲಿಟ್ಟಿದ್ರು, ಅಥವಾ ಇಲ್ಲಿ ಜಲವಾಸಿಕೆ ತಾಯಿ ಇಲ್ಲಿ ನಿಂತಿದ್ಲು,
ಒಂದಂತೂ ಸತ್ಯ, ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂಥ ವಿಶೇಷವಾದಂಥ ಅನುಷ್ಠಾನ. ಬಾವಿಯನ್ನು ದರ್ಶನ ಮಾಡೋಣ, ಬಾವಿಯಲ್ಲಿರ್ತಕ್ಕಂಥ ಜಲವನ್ನು ದರ್ಶನ ಮಾಡೋಣ, ಹಾಗೆ ಅಂಗಮಣಿ ಉತ್ಸವವನ್ನು ದರ್ಶನ ಮಾಡೋಣ. ಅಂಗಮಣಿ ಉತ್ಸವ ತಾಯಿನ ಭೂಮಿಯಿಂದ ಅಂದರೆ ಆ ಒಂದು ಜಲದಿಂದ ಮೇಲೆ ತಂದು ಮೊದಲು ಇಟ್ಟು ಆರಾಧನೆ ಮಾಡಿದಂಥ ಸಾನ್ನಿಧ್ಯ ಆ ಸ್ಥಳ ಇಂದಿಗೂ ನಾವು ನೋಡ್ಬೋದು. ಆ ಸ್ಥಳದಲ್ಲಿ ಇವತ್ತು ವಿಶೇಷವಾದ ಅಲಂಕಾರ ಇದೆ. ಅಂತಹ ಅಲಂಕಾರವನ್ನು ದರ್ಶನ ಮಾಡೋಣ. ಅದಕ್ಕೂ ಮುನ್ನ ಬಾವಿಗೆ ವಿಶೇಷವಾಗಿರ್ತಕ್ಕಂತಹ ಜಲಕುಂಡಕ್ಕೆ ಒಂದು ಮಂಗಳಾರತಿ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿ ರಾಜರಾಜೇಶ್ವರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಾಯಿ ಮಹಾಲಕ್ಷ್ಮಿನ ಇವತ್ತು ಈ ವಾಸ್ತುಗೃಹಕ್ಕೆ ಕರೀತಾರೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ. ಇಷ್ಟಕ್ಕೆ ಮುಂಚೆ ತಾವೆಲ್ಲರೂ ನೋಡಿದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಪುಟ್ಟದಾದಂಥ ಬಾವಿನಲ್ಲಿ ಸಿಕ್ಕಂತಹ ಸುಂದರವಾದಂಥ ಮೂರ್ತಿಗಳು. ಈಗ ತಾವು ನೋಡ್ತಿರ್ತಕ್ಕಂಥ ವಿಗ್ರಹಗಳು ಅಂದರೆ ಉತ್ಸವ ಮೂರ್ತಿಯ ಪ್ರತಿರೂಪ ಇಲ್ಲಿದೆ. ಶ್ರೀದೇವಿ ಭೂದೇವಿ ವಿಗ್ರಹ ಭೂಮಿಯಲ್ಲಿ ಸಿಕ್ಕಿದ್ರೆ ಆ ಜಲದಲ್ಲಿ ಸಿಕ್ಕಿದ್ರಿಂದ ಜಲಕುಂಡದಲ್ಲಿ ಅಂದರೆ ಬಾವಿಯಲ್ಲಿ ಸಿಕ್ಕಿದಂತಹ ಆಸ್ಥಾನ. ಜೊತೆಗೆ ಇದು ಅರ್ಚಕರ ವಾಸ್ತುಗೃಹ. ಈ ವಾಸ್ತುಗೃಹದ ಹಿಂಭಾಗದಲ್ಲಿರ್ತಕ್ಕಂತಹ ಬಾವಿಯಲ್ಲಿ ಸಿಕ್ಕಿದ್ರಿಂದ ವರ್ಷಕ್ಕೊಂದಾವರ್ತಿ ಅಂಗಮಣಿ ಉತ್ಸವ ಎಂಬತಕ್ಕಂಥ ಉತ್ಸವದಲ್ಲಿ ತಾಯಿನ ಈ ವಾಸ್ತುಗೃಹದ ಮುಂಭಾಗಕ್ಕೆ ತರ್ತಾರೆ. ತಾಯಿ ಆಸ್ಥಾನಕ್ಕೆ ಬರ್ತಾಳೆ. ತಾಯಿ ನೆಲೆ ನಿಂತಹ ಸ್ಥಳ, ತಾಯಿನ ಪ್ರಪ್ರಥಮವಾಗಿ ತಂದು ಇಲ್ಲಿ ಕೂಡಿಸಿ ಆರಾಧನೆ ಮಾಡಿದಂಥ ಸ್ಥಳ. ಅದರಿಂದ ಅಂದಿನಿಂದ ಇಂದಿನವರೆಗೂ ನಾನಾ ಪುಷ್ಪಗಳು. ಸೃಷ್ಟಿನಲ್ಲಿ ದೇವಿಗೆ ಅನ್ನವನ್ನು ಕೊಡಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯವಿಲ್ಲ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ. ದೇವಿಗೆ ಅನ್ನವನ್ನು ಉಣಬಡಿಸೋಕ್ಕೆ ನಮ್ಮ ಕೈಲಿಂದ ಸಾಧ್ಯವ? ತಾಯಿನೇ ನಮಗೆ ಅನ್ನವನ್ನು ಕೊಡ್ತಾಳೆ. ಆದರೆ ತಾಯಿಗೆ ಪುನಃ ನಾವೇನಾದ್ರು ನೈವೇದ್ಯ ಕೊಡಬೇಕಲ್ಲ. ಆ ನೈವೇದ್ಯಕ್ಕಾಗಿ ಈ ಸುಂದರವಾದಂತಹ ಪ್ರಕೃತಿಯಲ್ಲಿ ನಮಗೆ ಕೊಡುವಂತಹ ಫಲಪುಷ್ಪಗಳನ್ನು ದೇವಿಗೆ ಸಮರ್ಪಣೆ ಕೊಡ್ತಕ್ಕಂಥದ್ದು. ಜೊತೆಗೆ ಅರ್ಥಪೂರ್ಣವಾದಂತಹ ಸ್ವಾರಸ್ಯಕರವಾದಂಥ ಒಂದು ಕತೆ ಇದೆ. ಆ ಕತೆ ನಿಜಕ್ಕೂ ಬಹಳ ವಿಶೇಷವೇ ಸರಿ. ಸಂಧಾನ ಎಂಬತಕ್ಕಂಥದ್ದು, ದಂಪತಿಗಳಲ್ಲಿ ವಿರಸ ಅಂತಕ್ಕಂಥದ್ದು, ಗಂಡ ಹೆಂಡತಿರ ಜಗಳ ಉಂಡು ಮಲಗುವ ತನಕ ಅಂತ ಇದೆ. ಅಂತಹ ಗಂಡ ಹೆಂಡತಿರ ಜಗಳ ಮನುಷ್ಯರಿಗಷ್ಟೇ ಅಲ್ಲ, ಭಗವಂತನಲ್ಲೂ ಇದೆ. ಅಂತಹ ಭಗವಂತನಲ್ಲಿರ್ತಕ್ಕಂತಹ ಆ ದಾಂಪತ್ಯದಲ್ಲಿ ಸಣ್ಣದಾದಂಥ ಒಂದು ಕಲಹ ಅದೇನು ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಶ್ರೀದೇವಿ ಭೂದೇವಿಯ ವಿಶೇಷವಾಗಿರ್ತಕ್ಕಂಥ ಸಿಕ್ಕದಂಥ ಈ ಸ್ಥಳದಲ್ಲಿ ದೇವಿನ ಇಲ್ಲಿಟ್ಟು ಅಂದು ಆರಾಧನೆ ಮಾಡೋದು ತಾವು ನೋಡ್ತಿದ್ದೀರಿ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ 2 ತಟ್ಟೆಗಳಿದೆ. ಈ 2 ತಟ್ಟೆಗಳು ಈ ಮನೆಯಿಂದ ಮಡ್ಲಕ್ಕಿ ಅಂತ ಹೇಳಿ ಅಥವಾ ಈ ಮನೆಯಿಂದ ದೇವಿಗೆ ಸಮರ್ಪಿಸ್ತಕ್ಕಂಥ ಫಲಪುಷ್ಪಗಳು ಅಂತ ಹೇಳಿ ದೇವಸ್ಥಾನಕ್ಕೆ ಅಂದರೆ ಚೆಲುವನಾರಾಯಣ ಸ್ವಾಮಿ ಆಸ್ಥಾನಕ್ಕೆ ಕಳಿಸುವಂತಹ ತಟ್ಟೆಗಳಿದು. ಇದರಲ್ಲಿ ಇಲ್ಲಿಟ್ಟಿರ್ತಕ್ಕಂಥ ಎಲ್ಲ ಹಣ್ಣುಗಳು ಸ್ವಲ್ಪ ಹಣ್ಣುಗಳು ಇದರಲ್ಲಿದೆ. ಈ ಹಣ್ಣುಗಳನ್ನು ಈ ದಿನ ರಾತ್ರಿ ಸಂಪೂರ್ಣವಾಗಿ ಇಲ್ಲೇ ಇಟ್ಟು ತಾಯಿಗೆ ಸಮರ್ಪಿಸಿ ನಾಳೆ ಬೆಳಗಿನ ಮಹಾನೈವೇದ್ಯ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಸೂರ್ಯ ಉದಯಿಸಿದ ನಂತರ ಈ ಹಣ್ಣುಗಳನ್ನೆಲ್ಲವನ್ನು ಸಹಿತ ಭಕ್ತರಿಗೆ ವಿನಿಯೋಗ ಮಾಡುವಂಥದ್ದು ಈ ದೇವಾಲಯದ ಅರ್ಚಕರ ಒಂದು ಕರ್ತವ್ಯ. ಒಂದೊಂದು ಇತಿಹಾಸ ಇದೆಯಲ್ಲ, ಹಬ್ಬ ಅದರ ಆನಂದವೇ ಬೇರೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಮೇಲ್ಕೋಟೆನಲ್ಲಿ ಇವತ್ತು ಅಂಗಮಣಿ ಉತ್ಸವ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ. ಉತ್ಸವಕ್ಕೆ ನಾವು ಪಾಲ್ಗೊಂಡಿರ್ತಕ್ಕಂಥದ್ದು ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಭಗವತಿ ಹರಿಂಕರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ ಅಂಬಾ ಜಗದೀಶ್ವರಿ ಜಗನ್ಮಾತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಭಗವತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆಲುವನಾರಾಯಣ ಸ್ವಾಮಿನೇ ನಮಃ.
ಕಾರ್ಯಕ್ರಮನ ಮತ್ತೀಗ ಮುಂದುವರಿಸ್ತಾ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಬರುವ ಭಾನುವಾರ ಅಂದರೆ ಜನವರಿ 27ನೇ ತಾರೀಕು ಮೊದಲಿಗೆ ಅಂದರೆ ಸುಮಾರು 9 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೇಗನಾಯಕನಹಳ್ಳಿಗೆ. ಶ್ರೀನಂದ ಗೋಕುಲ ಆಶ್ರಮದ ವತಿಯಿಂದ 101 ಉಚಿತ ಸಾಮೂಹಿಕ ವಿವಾಹ, 3ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭ ಮತ್ತು 25 ವಸಂತಗಳನ್ನು ಪೂರೈಸಿರುವಂತಹ ದಂಪತಿಗಳ ಷಷ್ಠಪೂರ್ತಿ ಶಾಂತಿ ಮಹೋತ್ಸವವನ್ನು ವಿಶೇಷವಾಗಿ ನಿರ್ವಹಿಸಲಾಗ್ತಾ ಇದೆ. ಮಾತಾಶ್ರೀ ಎಂ ರತ್ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಕಾನೂನು ಪ್ರಕಾರವೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಇದರ ಸಂಪೂರ್ಣ ಜವಾಬ್ದಾರಿ ನಂದಗೋಕುಲ ಆಶ್ರಮದವರದೇ ಆಗಿರುತ್ತೆ. ಇಲ್ಲಿಗೆ ನೀವು ಹೇಗೆ ಆಗಮಿಸಬೇಕು, ಏನೆಲ್ಲ ದಾಖಲೆಗಳನ್ನು ತರಬೇಕು ಅನ್ನುವಂತಹ ಮಾಹಿತಿ ನಿಮಗೆ ಬೇಕು ಅಂದರೆ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 9070717156 9071071567 ಮತ್ತೊಂದು ದೂರವಾಣಿ ಸಂಖ್ಯೆ 9597754433 9597754433 ಮತ್ತೊಂದು ದೂರವಾಣಿ ಸಂಖ್ಯೆ 9341919977 9341919977. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಸೇಗನಾಯಕನಹಳ್ಳಿ, ಕೂಗೂರು ಪೋಸ್ಟ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇಲ್ಲಿಗೆ ಬೆಳಿಗ್ಗೆ ಸುಮಾರು 9 ಗಂಟೆ ಹೊತ್ತಿಗೆ ಗುರೂಜಿಯವರು ಆಗಮಿಸ್ತಾರೆ. ಇನ್ನು ಅದೇ ದಿನ ಭಾನುವಾರ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಗುರೂಜಿಯವರು ಆಗಮಿಸ್ತಾ ಇರೋದು ಆನೇಕಲ್ ತಾಲೂಕು ಮರಸೂರಿಗೆ. ಇಲ್ಲಿ ಶ್ರೀ ಗುಡ್ಡದ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಆದಿತ್ಯಾದಿ ನವಗ್ರಹ ನಾಗದೇವರುಗಳ ಹಾಗೂ ಗುಡ್ಡದ ಅಭಯ ಆಂಜನೇಯ ಸ್ವಾಮಿಯ ನೂತನ ಶಿಲಾ ವಿಗ್ರಹಗಳ ಹಾಗೂ ಅಶ್ವತ್ಥಕಟ್ಟೆಯ ಜೀರ್ಣೋದ್ಧಾರ, ಅಷ್ಟಬಂಧನ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಾ ಇದೆ 3 ದಿನಗಳ ಕಾಲ. ಈ ಕಾರ್ಯಕ್ರಮ 25ರಿಂದ ಪ್ರಾರಂಭ ಆಗುತ್ತೆ, 27ರವರೆಗೆ ನಡೆಯುತ್ತೆ. ಈ 3 ದಿನಗಳಲ್ಲಿ ಭಾನುವಾರ 27ನೇ ತಾರೀಕು ಸುಮಾರು 1 ಗಂಟೆ ಹೊತ್ತಿಗೆ ಗುರೂಜಿಯವರು ಆಗಮಿಸ್ತಾರೆ. ಇಂದಿರಾನಗರ, ಮರಸೂರು, ಕಸಬಾ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ. ಇಂದಿರಾನಗರ, ಮರಸೂರು, ಕಸಬಾ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಖಂಡಿತವಾಗಿಯೂ ಭಾನುವಾರದಂದು ನಡೆಯುವಂತಹ ಈ 2 ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ಬೋದು, ಗುರೂಜಿಯವರನ್ನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಲುಕೋಟೆಯಲ್ಲಿ ನಡೆದಂತಹ ಅದ್ಧೂರಿ ಶ್ರೀ ಚಲುವನಾರಾಯಣ ಸ್ವಾಮಿಯ ವಿಶೇಷ ಉತ್ಸವದ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೆ ಮುಂದುವರಿಸೋಣ. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते। नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते। नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते। नमस्ते पुण्डरीकाक्ष, नमस्ते पुरुषोत्तम, नमस्ते सर्वलोकात्मन्, नमस्ते दिग्मचक्रिणे। नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः। ब्रह्मत्वे सृजते विश्वं स्थितौ पालयते नमः। रुद्ररूपाय कल्पान्ते नमस्तुभ्यं त्रिमूर्तये।
पिशाचाराक्षसाश्चैव मनुष्या पशवश्च ये पक्षिणस्थावराश्चैव पिपीलिकसरीसृपा भूम्यापोऽग्निर्नभो वायु शब्दस्पर्शस्तथा रसः रूपं गन्धो मनो बुद्धिः आत्मा कालस्तथा गुणा एतेषां परमार्थश्च सर्वमेतत्त्वमच्युत विद्या विद्ये भवान् सत्यम् असत्यं च विषामृत प्रवृत्तं च निवृत्तं च कर्म वेदोदितं भवान् समस्तकर्मभोक्ता च कर्मोपकरणानि च त्वमेव विष्णो सर्वाणि सर्वकर्मफलं च यत् मय्यन्यत्र तथा शेष भूतेषु भुवनेषु च तवैव व्याप्तिरैश्वर्य गुणसंसूचिका प्रभो त्वां योगिनश्चिन्तयन्ति त्वां यजन्ते च यज्विना हव्यकव्यभुगेकस्त्वं पितृदेवस्वरूपदृक् सर्वभूतेषु सर्वात्मन् या शक्तिरपरा तव गुणाश्रया नमस्तस्यै शाश्वतायै सुरेश्वर यातीतगोचरा वाचां मनसां च विशेषणा ज्ञानि ज्ञानपरिच्छेद्या तां वन्दे शेश्वरीं पराम् ॐ नमो वासुदेवाय तस्मै भगवते सदा व्यतिरिक्तं न यस्यास्ति व्यतिरिक्तोऽखिलस्य यः नमस्तस्मै 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 महात्मने नामरूपं न यस्यैको योऽस्तित्वेनोपलभ्यते यस्यावताररूपाणि समर्चन्ति दिवौकसः अपश्यन्तः परं रूपं नमस्तस्मै परात्मने योऽन्तस्तिष्ठत्यशेषस्य पश्यतीशः शुभाशुभं तं सर्वसाक्षिणं विष्णुं नमस्ते परमेश्वरम् नमोऽस्तु विष्णव तस्मै यस्याभिन्नमिदं जगत् ध्येयः स जगतामाद्य प्रसीदतु ममाव्ययः यत्रौतमेतत् प्रोतं च विश्वमक्षयमव्ययम् आधारभूत सर्वस्य प्रसीदतु स मे हरिः नमोऽस्तु विष्णवे तुभ्यं नमस्तस्मै पुनः पुनः यत्र सर्वं यतः सर्वं यः सर्वं सर्वसंशयः सर्वगत्वादनन्तस्य स एवाहमवस्थितः मत्र सर्वमहं सर्वं मयि सर्वं सनातने ಪ್ರತಿಯೊಬ್ಬ ರೈತ ಬಂದವರು ಸಹಿತ ತಾವು ಬೆಳೆದಂತಹ ಬೆಳೆಯನ್ನು ಮನೆ ಮಕ್ಕಳಿಗೆಲ್ಲ ಕೊಡಬೇಕಾಗಿರ್ತಕ್ಕಂಥದ್ದೊಂದು ಪದ್ಧತಿ ಇರಲಿ. ಪದ್ಧತಿಗಳು ಸಾವಿರಾರು ನೂರಾರಷ್ಟು ನಾವು ಆಲೋಚನೆ ಮಾಡ್ತೀವಿ. ಏನೇ ಆಲೋಚನೆ ಇದ್ದರೂ ಭಗವಂತನ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಹಬ್ಬದ ಆಚರಣೆ ಭಾಳಷ್ಟು ವಿಶೇಷವಾಗಿದೆ. ಮೇಲ್ಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಚೆಲುವನಾರಾಯಣ ಮಾತ್ರ ನೋಡ್ತೀವಿ. ಆದರೆ ಶ್ರೀದೇವಿ ಭೂದೇವಿ ಎಂಬತಕ್ಕಂಥದ್ದು ಇಲ್ಲಿ ನಾವು ಹತ್ತಿರದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಶ್ರೀದೇವಿ ಭೂದೇವಿ ಸಿಕ್ಕಿರ್ತಕ್ಕಂಥ ಸಾನ್ನಿಧ್ಯ ಇದೆಯಲ್ಲ ಈ ದೇವಾಲಯದ ಮುಂಭಾಗದಲ್ಲಿ. ಸಿಕ್ಕಿರ್ತಕ್ಕಂಥ ಸ್ಥಳ ಬಾವಿಯಲ್ಲಿ ಸಿಕ್ಕಂಥದ್ದು ಪ್ರಪ್ರಥಮವಾಗಿ ಪೂಜೆಗೊಂಡಂಥದ್ದು ಅಲ್ಲಿರ್ತಕ್ಕಂಥ ಅರ್ಚಕರ ವಾಸ್ತುಗೃಹದಲ್ಲಿ. ಪ್ರತಿನಿತ್ಯ ಸ್ವಾಮಿಯ ಸೇವೆಯನ್ನು ಕೈಗೊಂಡಿರ್ತಕ್ಕಂಥ ಅರ್ಚಕ ಕುಟುಂಬ, ಆ ಕುಟುಂಬದಲ್ಲಿ ತಾಯಿಯ ಮೊದಲನೇ ಸೇವೆ ಆಗುತ್ತೆ. ಅಂದಿನಿಂದ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ತನ್ನ ತವರು ಅಂದರೆ ಅರ್ಚಕರ ವಾಸ್ತುಗೃಹ ಅಂತಲೇ ಇಲ್ಲಿ ನಡ್ಕೊಂಡು ಬಂದಿದೆ. ಅರ್ಚಕರ ವಾಸ್ತುಗೃಹದಲ್ಲಿ ವರ್ಷಕ್ಕೊಂದಾವರ್ತಿ ತಾಯಿ ತನ್ನ ತವರಿಗೆ ಬಂದು ಅವರು ಕೊಡ್ತಕ್ಕಂಥ ಪದಾರ್ಥಗಳನ್ನು ತರ್ತಕ್ಕಂಥದ್ದೊಂದು ಪದ್ಧತಿ. ಇದರ ಹಿನ್ನೆಲೆ ಇಷ್ಟೇ, ಪ್ರತಿಯೊಬ್ಬರು ಸಹಿತ ಮದುವೆ ಮಾಡಿಕೊಟ್ಟಾದ ನಂತರ ಹೆಣ್ಣುಮಕ್ಕಳು ಪುನಃ ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಕ್ಕಂಥದ್ದು, ತವರಿಂದ ಕೊಡ್ತಕ್ಕಂಥ ಉಡುಗೊರೆಗಳನ್ನು ಗಂಡನ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು.
ಗಂಡ ಎಂಥ ಸ್ಥಿತಿವಂತನಾದರೂ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಅಪೇಕ್ಷೆ ಪಡ್ತಕ್ಕಂಥದ್ದು ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಏನೋ ಕೊಟ್ಟಂಥ ಪದಾರ್ಥವನ್ನು ತನ್ನ ಗಂಡನ ಮನೆಗೆ ತೆಗೆದುಕೊಂಡು ಹೋಗುವಂಥ ಪದ್ಧತಿ ಇಂದಿಗೂ ಇದೆ, ಅಂದಿಗೂ ಇದೆ, ಎಂದೆಂದಿಗೂ ಇದೆ. ಹೀಗೆ ನಡ್ಕೊಂಡು ಬರ್ತಿರ್ತಕ್ಕಂತಹ ಕಾಲ ಇಲ್ಲೂ ಸಹಿತ ಚೆಲುವನಾರಾಯಣನ ಧರ್ಮಪತ್ನಿಯರು ಅಂದರೆ ಶ್ರೀದೇವಿ ಭೂದೇವಿಯ ಆ ಮಹಾಲಕ್ಷ್ಮಿ ಅವತಾರ ತಾಯಿಯ ಒಂದು ಇವತ್ತು ವಿಶೇಷವಾಗಿ ಅರ್ಚಕರ ವಾಸ್ತುಗೃಹಕ್ಕೆ ಬರ್ತಾಳೆ. ಆದರೆ ಅರ್ಚಕರ ವಾಸ್ತುಗೃಹದಲ್ಲಿ ಪಂಚಭಕ್ಷ ಪ್ರಮಾಣವನ್ನು ಕೊಡೋದಲ್ಲ, ಅಲ್ಲಿ ಈ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಹಣ್ಣು ಹಂಪಲುಗಳು, ಸಾಕಷ್ಟು ವಿಧವಾಗಿರ್ತಕ್ಕಂಥ ತರಕಾರಿಗಳು, ಈ ಒಂದು ಸುಂದರವಾದ ಪ್ರಕೃತಿ ಏನೆಲ್ಲ ನಮಗೆ ದಯಪಾಲಿಸಿದೆಯೋ ಅದೆಲ್ಲವನ್ನೂ ತಾಯಿಗೆ ಅರ್ಪಣೆ ಮಾಡ್ತಾರೆ. ತಾಯಿಗೆ ಅರ್ಪಣೆ ಮಾಡಿ ತಾಯಿಗೆ ಮಣ್ಣು ತುಂಬುವಂತಹದ್ದು ಒಂದು ಪ್ರಕ್ರಿಯೆ ಇದೆ. ಆದರೆ ಮಹಾವಿಷ್ಣು ಸಾನ್ನಿಧ್ಯದಿಂದ ತಾಯಿ ಮಹಾಲಕ್ಷ್ಮಿಯನ್ನು ಭಗವಂತ ಒಂದು ಕ್ಷಣ ಆದರೂ ಬಿಟ್ಟಿರತಕ್ಕಂಥದ್ದಲ್ಲ. ಅದಕ್ಕೆ ಹೇಳೋದು ಮಹಾವಿಷ್ಣು ವೈಕುಂಠದಿಂದ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿದ್ದಾಗ ಅಲ್ಲಿಗೆ ಬಂದಂತಹ ಭೃಗ ಮಹರ್ಷಿಗಳು ಯಾವಾಗ ಅವರಿಬ್ಬರ ಮಧ್ಯೆ ಉಂಟಾಗುವಂತಹ ಕಲಹ ಎಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರವೇ. ವಿಷ್ಣು ಲೋಕದಿಂದ ಮಹಾಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಕೊಲ್ಲಾಪುರ ಅಂದು ಕರವೀರಪುರಕ್ಕೆ ಬಂದು ಸೇರ್ಕೋತಾಳೆ. ಅದಾದ ನಂತರ ಮಹಾವಿಷ್ಣು ಕಲಿಯುಗದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅದಾದ ನಂತರ ಮುಂದಿನ ಚರಿತ್ರೆ ಇನ್ನು ಶ್ರೀನಿವಾಸ ವೈಭೋಗ, ಶ್ರೀನಿವಾಸ ಕಲ್ಯಾಣ ಇದೆಲ್ಲ ತಮಗೆ ತಿಳಿದಿರುವಂತಹ ವಿಚಾರ. ಅಂದರೆ ಸೂಕ್ಷ್ಮ ಇಷ್ಟನೇ, ಯಾರೊಬ್ಬರಾದರೂ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟಿರ್ತಕ್ಕಂತಹ ಪ್ರಕ್ರಿಯೆಗಳಿದೆಯಲ್ಲ, ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಅದು ಇವತ್ತು ನೆನೆದಲ್ಲ, ದೇವತೆಗಳ ಕಾಲದಿಂದಲೂ ಇಲ್ಲ. ಹಾಗಾಗಿ ದೇವತೆಗಳ ಕಾಲದಿಂದಲೂ ದಂಪತಿಗಳ ಮಧ್ಯದಲ್ಲಿ ಯಾವತ್ತೂ ವಿರಸವೂ ಇಲ್ಲ, ಅಥವಾ ದಂಪತಿಗಳು ಒಬ್ಬರನ್ನೊಬ್ಬರು ಬಿಟ್ಟು ಬದುಕಬೇಕಾದಂಥದ್ದು ಇಲ್ಲ. ಹಾಗೆ ಬಿಟ್ಟು ಬದುಕಲೂಬಾರದು. अविनयमपनय विष्णोदमय मनश्शमय विषय मृगतृष्णां भूतदयां विस्तारय तारय संसारसागरतः दिव्यधुनीमकरन्दे परिमलपरिभोगसच्चिदानन्दे श्रीपतिपदारविन्दे भवभयखेदच्चिदे वन्दे ದಾಂಪತ್ಯದಲ್ಲಿ ಅಂದರೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಮಡ್ಲಕ್ಕಿಗೋಸ್ಕರ ಅರಿಶಿನ ಕುಂಕುಮಕ್ಕೋಸ್ಕರ ಕಣ್ಣು ಹಬ್ಬದಂದು ತನ್ನ ತವರಿಗೆ ಬರ್ತಾಳೆ. ತನ್ನ ತವರಂದರೆ ಯಾವುದು? ಶ್ರೀದೇವಿ ಭೂದೇವಿ ಸಿಕ್ಕಿರ್ತಕ್ಕಂಥ ಸಾನ್ನಿಧ್ಯ ಬಾವಿಯಲ್ಲಿ. ಎಲ್ಲಿ ಯಾವ ಬಾವಿಯಲ್ಲಿ ಸಿಗ್ತಾಳೋ ಸಿಕ್ಕಂತಹ ಮರುಕ್ಷಣವೇ ಎಲ್ಲಿ ವಿಶೇಷವಾದಂತಹ ಅನುಷ್ಠಾನ ಆಯಿತೋ ಅಂಥ ಅರ್ಚಕರ ವಾಸ್ತುಗೃಹದಲ್ಲಿ ಇಂದು ವಿಶೇಷ ಪೂಜೆ. ಆ ವಿಶೇಷ ಪೂಜೆಯನ್ನು ತೆಗೆದುಕೊಳ್ಳೋಕ್ಕಾಗಿ ತಾಯಿ ಮಹಾಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದಾದ ನಂತರ ಶ್ರೀಮನ್ನಾರಾಯಣ
ಚೆಲುವನಾರಾಯಣ ಎಷ್ಟು ಹೊತ್ತಾದರೂ ತಾಯಿ ಮಹಾಲಕ್ಷ್ಮಿ ಬರೆದಿದ್ದಕ್ಕೆ ಎಷ್ಟು ಹೊತ್ತಂದ್ರೇನು, ಬಿಟ್ಟಿರುವಂತಹ ಸಮಯ ಸ್ವಲ್ಪವೇ, ಆದರೂ ಎಷ್ಟೋ ಹೊತ್ತಾಗಿದೆ ಎಂಬತಕ್ಕಂಥ ಮನಸ್ಸಿಗೆ ನೋವು ಚೆಲುವನಾರಾಯಣನಿಗೆ. ಆದರೆ ಚೆಲುವನಾರಾಯಣ ಆಲೋಚನೆ ಮಾಡಿ ತಾಯಿ ಮಹಾಲಕ್ಷ್ಮಿ ಬರಬೇಕಾದ್ರೆ ತಾಯಿ ಮಹಾಲಕ್ಷ್ಮಿ ಆಲೋಚನೆ ಹೇಗಿತ್ತು? ನನ್ನ ತವರಿಗೆ ಬಂದಿದ್ದೇನೆ, ಸಾಕಷ್ಟು ಸಿರಿ ಸಂಪತ್ತಿದೆ, ಜೊತೆಗೆ ಪದಾರ್ಥಗಳಿದೆ, ಹಣ್ಣು ಹಂಪಲುಗಳಿದೆ, ಈ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಅಂಶಗಳು ನನ್ನೊಂದಿಗಿದೆ. ಇದೆಲ್ಲವನ್ನು ನನ್ನ ತವರಿನಿಂದ ತರಬೇಕಾದ್ರೆ ಇಷ್ಟೆಲ್ಲ ಹೊತ್ಕೊಂಡು ನಾನು ಗಂಡನ ಮನೆಗೆ ಬಂದಾಗ ಗಂಡ ನನ್ನ ಪ್ರೀತಿಯಾಗಿ ನೋಡ್ತಾನೆ, ಪ್ರೀತಿಯಿಂದ ಆಧರಿಸ್ತಾನೆ, ಪ್ರೀತಿಯ ಆ ಕಣ್ಗಳನ್ನ ನನ್ನ ನೋಡಿಸ್ತಾನೆ ಅಂತಕ್ಕಂಥ ಒಂದು ಪ್ರೀತಿಯ ಮನಸ್ಸು ತಾಯಿ ಲಕ್ಷ್ಮಿದು. ಆದರೆ ಚೆಲುವನಾರಾಯಣ, ನೀನು ಏನೇ ತಂದರೂ, ನಿನ್ನ ತವರಿಂದ ತರ್ತಕ್ಕಂಥದ್ದು ಏನೇ ಇದ್ದರೂ ನಾನು ತಂದು ಹಾಕೋದ್ರ ಮುಂದೆ ಏನೂ ಅಲ್ಲ ಅಂತಕ್ಕಂಥ ಮನಸ್ಥಿತಿ ಚೆಲುವನಾರಾಯಣಂದು. ಇರಲಿ, ವಿಶೇಷವಾಗಿ ಭಗವತ್ ಸಾನ್ನಿಧ್ಯ ಇದೆಯಲ್ಲ, ಭಗವಂತನ ಸಾಕ್ಷಾತ್ಕಾರವೇ ಹಾಗೆ. ಭಗವಂತ ಒಂದೊಂದು ಕಾಲಗಳಲ್ಲೂ ಒಂದೊಂದು ಧರ್ಮಗಳಲ್ಲೂ ಸಹಿತ ಅಷ್ಟು ವಿಶೇಷತೆ ಇಟ್ಟಿದ್ದಾನೆ. ಹಾಗೆ ವಿಶೇಷವಾಗಿ ತಂದಂಥ ಪದಾರ್ಥಗಳೆಲ್ಲವನ್ನು ಸಹಿತ ನೋಡಿದ್ರೂ ಮಹಾವಿಷ್ಣು ತಾಯಿ ಮಹಾಲಕ್ಷ್ಮಿ ಆಲಯ ಪ್ರವೇಶ ಮಾಡ್ತಿದ್ದಾಗಲೇ ಭಾಳಷ್ಟು ಕೋಪಗೊಂಡು ಪಟ್ ಅಂತ ತಾನು ಮುಂದೆ ನಡೀತಾನೆ. ಆ ನಡೆಯುವಂತಹದ್ದು, ಮುಂದೆ ಪ್ರಯಾಣ ಬೆಳೆಸುವಂತಹದ್ದು ತಾನು ಕಾಲ್ನಡಿಗೆಯಲ್ಲ, ಅಶ್ವಾರೂಢನಾಗಿ ಅಂದರೆ ಕುದುರೆಯ ಮೇಲೆ ಪ್ರಯಾಣವನ್ನು ಬೆಳೆಸ್ತಾನೆ. ಕುದುರೆಯ ಮೇಲೆ ಮುಂಗೋಪದಿಂದ ಪ್ರಯಾಣವನ್ನು ಬೆಳೆಸಿ ಈ ಪ್ರಾಂತ್ಯದ ಒಂದೆರಡು ಭಾಗಗಳಲ್ಲಿ ಪರಿಕ್ರಮಿಸಬೇಕು ಅಂತ ಹೊರಡ್ತಾನೆ. ಆ ಹೊರಡುವಂಥ ವೇಗ ಲಕ್ಷ್ಮಿಯ ಮುಖವನ್ನೂ ನೋಡೋದಿಲ್ಲ, ಲಕ್ಷ್ಮಿಯ ಮುಖವನ್ನು ನೋಡಲ್ಲ, ವೇಗವಾಗಿ ಪರಿಕ್ರಮಿಸ್ತಾನೆ. ವೇಗವಾಗಿ ಪರಿಕ್ರಮಿಸಿ ಒಂದಷ್ಟು ದೂರ ನಡೆಯುವಂತಹ ಕಾಲದಲ್ಲಿ ಒಂದಷ್ಟು ದೂರ ಕುದುರೆ ಮೇಲೆ ಪ್ರಯಾಣ. ಆ ಕುದುರೆ ಮೇಲೆ ಪ್ರಯಾಣ ಮಾಡುವಾಗ ಒಂದು ಮಲ ಅಡ್ಡ ಬರುತ್ತೆ. ಒಂದು ಕಾಡು ಮಲ ಅಡ್ಡ ಬಂದಾಗ ಅಶ್ವದ ಮೇಲೆ ಅಂದರೆ ಕುದುರೆ ಮೇಲೆ ಕೂತಿರ್ತಕ್ಕಂಥ ರಾಜ ಆಗಲಿ ದೇವಾನುದೇವತೆಗಳಾಗಲಿ ಅವರು ಹೋಗುವಂತಹ ಶಕನ ಸರಿಯಿಲ್ಲ ಅಂಥೇಳಿ ಮನಸ್ಸಿಗೆ ಪುನಃ ಆ ಶಕನ ಸರಿಯಿಲ್ಲ ಅಂದಾಗ ಪುನಃ ವಾಪಸ್ ಬರ್ತಾರೆ. ಆದರೆ ಚೆಲುವನಾರಾಯಣ ವಾಪಸ್ ಬರೋದಿಲ್ಲ, ಅದನ್ನೂ ಮೆಟ್ಟಿ ನಿಂತು ಮುಂದೆ ನಡೆದು ಬಿಡ್ತಾನೆ. ಆ ನಡೆದಂಥ ಮರುಕ್ಷಣ ನಿಜಕ್ಕೂ ಮತ್ತೊಂದು ಸತಿ ಎದುರಾಗತ್ತೆ. ಮತ್ತೊಮ್ಮೆ ಇನ್ನೊಂದು ಮಲ ಅಡ್ಡ ಬರುತ್ತೆ, ಕಾಡಿನ ಮಲ ಮತ್ತೊಮ್ಮೆ ಬಂದಾಗ ಶ್ರೀಮನ್ನಾರಾಯಣ ಆಲೋಚನೆ ಮಾಡ್ತಾನೆ, ಬಹುಶಃ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿಯಿಲ್ಲ, ಅಥವಾ ನನ್ನ ಆಲೋಚನೆ ಸರಿಯಿಲ್ಲ, ನನಗಾಗಿ ಕಾತುರದಿಂದ ಕಾಯ್ತಿರ್ತಕ್ಕಂಥ ನನ್ನ ಲಕ್ಷ್ಮಿನ ಅಲ್ಲಿ ಬಿಟ್ಟು ನಾನು ಈ ಮಾರ್ಗದಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸ ಅಲ್ಲ ಅಂತ ಹೇಳಿ ಪುನಃ ಯಥಾಪ್ರಕಾರವಾಗಿ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬರುವಂಥದ್ದು ಒಂದು ಕ್ರಮ. ಆದರೆ ಬಂದಾದ ನಂತರ ಶ್ರೀಮನ್ನಾರಾಯಣ ಲಕ್ಷ್ಮಿನ ಮಾತಾಡೋದಿಲ್ಲ. ಲಕ್ಷ್ಮಿ ನನ್ನ ಪತಿದೇವರು ನನ್ನ ಬಿಟ್ಟು ಹೋದ್ಮೇಲೆ ನನ್ನನ್ನು ಮಾತಾಡಲಿ ಅಂತ ತಾಯಿ ಮಹಾಲಕ್ಷ್ಮಿ. ಆದರೆ ಶ್ರೀಮನ್ನಾರಾಯಣ ಚೆಲುವನಾರಾಯಣ ತಾನು ಆಲೋಚನೆ ಮಾಡ್ತಕ್ಕಂಥದ್ದು, ನಾನು ಹೋದವನು ವಾಪಸ್ ಬಂದಿದ್ದೇನಲ್ಲ, ನನ್ನನ್ನು ಮಾತಾಡಲಿ, ನನ್ನೊಂದಿಗೆ ಪ್ರೀತಿ ವಿಶ್ವಾಸವಾಗಿ ನಗನಗ್ತಾ ಬರಲಿ, ನೀನು ನಗುಮುಖದಿಂದ ಬಂದರೆ ನಾನು ನಿನ್ನ ಮಾತಾಡ್ತೀನಿ ಅಂತ ಹೇಳಿ ಮಹಾವಿಷ್ಣು, ಇಂಥ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಒಟ್ಟಾರೆ ಹೇಳಬೇಕಂದ್ರೆ ಚೆಲುವನಾರಾಯಣ, ಶ್ರೀದೇವಿ, ಭೂದೇವಿ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्यानगम्यं वन्दे विष्णुं भवभय
सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्तिं कुरु गदा पाणे नारायण ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಅಂದರೆ ಚೆಲುವನಾರಾಯಣ ಮಹಾಲಕ್ಷ್ಮಿ, ಶ್ರೀದೇವಿ ಭೂದೇವಿ ಅಂದರೆ ಇದೆಲ್ಲವೂ ಸಹಿತ ತಾಯಿ ಮಹಾಲಕ್ಷ್ಮಿಯ ರೂಪವೇ. ಮಹಾಲಕ್ಷ್ಮಿಯ ರೂಪವಾದಂಥ ಅಮ್ಮನವರ ಆಶೀರ್ವಾದ. ಒಬ್ಬರನ್ನೊಬ್ಬರು ರಾತ್ರಿ ಎಲ್ಲ ಮಾತಾಡಲಿಲ್ಲ. ಆದರೆ ಊರಿನ ಸಭಿಕರು, ಈ ಪ್ರಾಂತ್ಯದ ಸಾಕಷ್ಟು ಜನ ಭಕ್ತರು ಎಲ್ಲರೂ ಸಹಿತ ರಾತ್ರಿ ದರ್ಶನ ಮಾಡಿದ್ದಾರೆ. ಹಣ್ಣು ಹಂಪಲುಗಳನ್ನು ತವರಿಂದ ತಂದಿದ್ದಾರೆ. ರಾಶಿಗಟ್ಟಲೆ ಪದಾರ್ಥ ಇಲ್ಲಿ ಬಂದಿದೆ. ಶ್ರೀಮನ್ನಾರಾಯಣ ತಾಯಿ ಮಹಾಲಕ್ಷ್ಮಿ ಮಾತಾಡಲಿ ಅಂತ, ಮಹಾಲಕ್ಷ್ಮಿ ನಾರಾಯಣನೇ ಮಾತಾಡಲಿ ಅಂತ. ಒಬ್ಬರು ರುದ್ರ, ಒಬ್ಬರು ದಕ್ಷಿಣ. ನೋಡಿ, ಈ ಪ್ರೀತಿ ವಿಶ್ವಾಸ, ಈ ಒಂದು ಬಾಂಧವ್ಯ ಇದೆಲ್ಲವೂ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಇಂದಿಗೂ ಸಹಿತ ಎಷ್ಟೋ ಜನ ಮನೆಗಳಲ್ಲಿ ತವರಿಗೆ ಹೆಣ್ಣುಮಕ್ಕಳು ಹೋಗಿ ಬಂದರೆ ಆ ಮನೇಲಿ ಅತ್ತೆ ಮಾವಾಗಲಿ, ಗಂಡ ಆಗಲಿ, ನಾದ್ನಿ ಆಗಲಿ ಯಾರೊಬ್ಬರು ಸಹಿತ ಒಂದಷ್ಟು ದಿನ ಮಾತಾಡೋದಿಲ್ಲ. ಒಂದಷ್ಟು ದಿನ ಮಾತಾಡಲ್ಲ, ಆ ಮುಖ ಸಪ್ಪಗೆ ಮಾಡ್ತಕ್ಕಂಥದ್ದು. ಏನೋ ಮಾಡಬಾರ್ದು ಮಾಡಿದ್ದಾರೇನೋ, ತಪ್ಪು ಮಾಡಿದ್ದಾರೇನೋ ಅಂತ. ಆದರೆ ನಾರಾಯಣನ ಹೃದಯದಲ್ಲಿ ಕೊಡುವಂತಹ ಪ್ರೀತಿ ಇದೆಯಲ್ಲ, ಅದು ಯಾರೂ ಕೊಡಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಆಯಾ ದಾಂಪತ್ಯದಲ್ಲಿ, ಆಯಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಆ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯವನ್ನು ಭಗವಂತ ಶ್ರೀಮನ್ನಾರಾಯಣ ಮಾಡಿರ್ತಕ್ಕಂಥದ್ದು. ಅದು ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ಯಾರೊಬ್ಬರು ವ್ಯಕ್ತಿ ಆ ಯಾರೊಬ್ಬರು ಸಹಿತ ಕಲ್ಪನೆಗೆ ತರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ದಂಪತಿಗಳು, ಪ್ರತಿಯೊಬ್ಬ ಗಂಡ ಹೆಂಡತಿಯರು ಅಷ್ಟೇ ವಿಶ್ವಾಸವಾಗಿರಬೇಕು, ಅಷ್ಟೇ ಪ್ರೀತಿ ವಿಶ್ವಾಸವಾಗಿರಬೇಕು. ಈ ಚರಿತ್ರೆ ಎಲ್ಲ ಚರಿತ್ರೆಯೇ ನಿಜ. ಆದರೆ ಚರಿತ್ರೆಯಲ್ಲೂ ಸಹಿತ ಒಂದು ಸ್ವಾರಸ್ಯಕರವಾದಂತಹ ಕಥೆ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ದಂಪತಿಗಳು ಚೆನ್ನಾಗಿರಬೇಕು, ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರಬೇಕು, ದಾಂಪತ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿರಸವಾಗಬಾರ್ದು, ಪ್ರತಿಯೊಬ್ಬರು ಸರಸ ಸಲ್ಲಾಪವಾಗಿರಬೇಕು ಎಂಬತಕ್ಕಂಥದ್ದೇ ಇದರ ಮೂಲ ಅರ್ಥ. ಆದರೂ ಕ್ಷೇತ್ರದಲ್ಲಿ ಇಂಥದ್ದೊಂದು ಪದ್ಧತಿ ಇದೆ. ಈ ಪದ್ಧತಿ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ. ಹಾಗೆ ಶ್ರೀಮನ್ನಾರಾಯಣ ಮಾರನೇ ದಿವಸ ಬೆಳಿಗ್ಗೆ ಸೂರ್ಯೋದಯ ಆಯಿತು, ನಡಿಬೇಕಾಗಿರ್ತಕ್ಕಂಥ ಅನುಷ್ಠಾನಗಳಾಯಿತು. ದೇವಾಲಯದಲ್ಲಿ ರಾಶಿಗಟ್ಟಲೆ ಪದಾರ್ಥ ಇದೆ. ಯಾಕೆಂದರೆ ತಾಯಿ ತವರಿನಿಂದ ತಂದಿರತಕ್ಕಂಥ ಪದಾರ್ಥಗಳು ಎಲ್ಲವನ್ನು ಸಹಿತ ಅಡಿಗೆ ಉಪಚಾರ ಆಯಿತು, ಸ್ವಾಮಿಗೆ ಪೂಜೆ ಆಯಿತು. ಅಲ್ಲೂ ಸಹಿತ ತಾಯಿ ಮಹಾಲಕ್ಷ್ಮಿನೂ ಮಾತಿಲ್ಲ, ಈ ಕಡೆ ಶ್ರೀಮನ್ನಾರಾಯಣನೂ ಮಾತಿಲ್ಲ. ಇಬ್ಬರೂ ಮಾತಾಡ್ತಿಲ್ಲ. ಮಾಡಿರುವ ಪದಾರ್ಥಗಳು ಸಾಕಷ್ಟು ಇದೆ. ಮಾಡಿರ್ತಕ್ಕಂಥ ಪದಾರ್ಥಗಳು ಸಾಕಷ್ಟು ಇದೆ. ದೇವಾಲಯದಲ್ಲಿ ವರ್ಷಕ್ಕೆ ಒಮ್ಮೆ ಮಾತ್ರ ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರಸಾದವನ್ನು ಉಣಬಡಿಸ್ತಕ್ಕಂತಹ ಪದ್ಧತಿ ಇಂದಿಗೂ ಇದೆ. त्रैलोक्यपूजितः श्रीमान् सदा विजय वर्धन शान्तिं कुरु गदा पाणे नारायण नमोस्तुते त्रैलोक्यपूजितः श्रीमान् सदा विजय वर्धन शान्तिं कुरु गदा पाणे नारायण नमोस्तुते सवित्रमण्डलं मध्यवर्ती नारायण सरसिजासनं सन्निविष्ट केयूरवान् मकरकुण्डलवान् किरीटी हारी हिरण्मयवपुत्रितं शङ्खचक्र ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಚೆಲುವನಾರಾಯಣನ ಅರ್ಧಾಂಗಿಯರಾದಂತಹ ಶ್ರೀದೇವಿ ಭೂದೇವಿ ಗರ್ಭಗುಡಿಯಿಂದ ತಾಯಿ ಬಂದಾಯಿತು. ಬಹುಶಃ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಯಜಮಾನರನ್ನು ಅಲ್ಲಿ ಬಿಟ್ಟು ಹೆಣ್ಣು ಮಕ್ಕಳಾದ ತಾಯಂದ್ರೆ ಮಾತ್ರ ಈ ಪ್ರಕಾರ ಬರ್ತಾರೆ. ಅದು ತವರಿಗೆ ಬರ್ತಕ್ಕಂಥದ್ದು.
ತವರಿಗೆ ಬರಬೇಕಾಗಿರ್ತಕ್ಕಂಥ ಆ ಸುಂದರವಾದ ಕ್ಷಣ ಅಮ್ಮನವರ ಅಲಂಕಾರ ನೋಡಿದ್ರೆ ಅಬ್ಬಾ ಅದರ ವೈಭವವೇ ಬೇರೆ. ಜೊತೆಗೆ ತಾಯಿ ಅಲಂಕಾರಗೊಂಡು ಬರಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಸಹಿತ ತಮ್ಮ ಅಲಂಕಾರದ ಬಗ್ಗೆ, ತಮ್ಮ ಉಡುಗೆ ತೊಡುಗೆಗಳ ಬಗ್ಗೆ, ತಾವು ಹುಟ್ಟಂತಹ ಈ ಅಲಂಕಾರದ ಬಗ್ಗೆ ಭಾಳ ಚಿಂತನೆ ಇರುತ್ತೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡೋದು ಅದೇ ಕೆಲಸನೇ. ಅದಕ್ಕಾಗಿ ಪ್ರಥಮದಲ್ಲಿ ಬರ್ತಕ್ಕಂತಹ ಒಂದು ಕನ್ನಡಿಯನ್ನು ಅಂದರೆ ಕನ್ನಡಿಯನ್ನು ಮುಂಭಾಗದಲ್ಲಿಟ್ಕೊಂಡು ಪ್ರತಿ ಕ್ಷಣವೂ ಸಹಿತ ಅಂದರೆ ನಮ್ಮೆಲ್ಲರ ದೃಷ್ಟಿ ಸಹಿತ ಕನ್ನಡಿಯನ್ನು ದಾಟಿ ದೇವಿಯನ್ನು ದರ್ಶನ ಮಾಡಬೇಕು. ಇದೆಲ್ಲಕ್ಕೂ ಒಂದು ಮೂಲಾರ್ಥವಿದೆ. ಹಾಗಾಗಿ ತವರಿಗೆ ಬಂದಂತಹ ಈ ತಾಯಿಗೆ ವಿಶೇಷವಾಗಿ ಮಡ್ಲಕ್ಕಿ ತುಂಬುವಂತಹ ಒಂದು ಪರಿಕ್ರಮ, ಆ ಮಡ್ಲಕ್ಕಿ ತುಂಬುವಂಥ ಈ ಕ್ರಮವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಏನೇ ಆದರೂ ಯಾರ ಮನೆಗಾದರೂ ಸರಿಯೇ ಹೆಣ್ಣುಮಕ್ಕಳ ಮನೆಗೆ ಬಂದಾಗ ಅವ್ರಿಗೆ ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷವೇ ಸರಿ. ಅದನ್ನೇ ನಾವು ದರ್ಶನ ಮಾಡ್ತಾ ಇದ್ದೀವಿ. ದರ್ಶನ ಮಾಡೋಣ. ವೀಕ್ಷಕರೇ, ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ನಂತರ ಮೇಲುಕೋಟೆಯಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿಯ ಅದ್ಧೂರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ವೈಭವೋಪೇತವಾಗಿ ನಿರ್ವಹಿಸಲಾಗುತ್ತೆ. ಈ ವರ್ಷವೂ ಕೂಡ ಅಷ್ಟೇ ಅದ್ಧೂರಿಯಾಗಿ ನಿರ್ವಹಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಕೂಡ ಈ ಮೇಲುಕೋಟೆ ಉತ್ಸವಕ್ಕೆ ತೆರಳಿದ್ರು. ಅಪಾರ ಜನಸ್ತೋಮವೇ ಇಲ್ಲಿ ಸೇರಿತು. ಶ್ರೀ ಚಲುವನಾರಾಯಣ ಸ್ವಾಮಿಗೆ ಶ್ರೀದೇವಿ ಭೂದೇವಿಯರ ಸಮೇತ ವಿವಿಧ ಬಗೆಯ ಹಣ್ಣುಗಳೊಂದಿಗೆ ಅಲಂಕಾರ ಮಾಡಿ ಉತ್ಸವವನ್ನು ಬಹಳ ವಿಶೇಷವಾಗಿ ನಿರ್ವಹಿಸಲಾಯಿತು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. विष्णवे जिष्णवे शङ्खिने चक्रिणे रुक्मिणी रागिणे जानकी जानकी वल्लभी वल्लभा याचितायात्मने कंसविध्वंसिने वंशिने ते शोभित सीतया शोभितो दण्डकारण्यभू पुण्यताकारण लक्ष्मणेनान्वितो वानरैः सेवितो अगस्त्य सम्पूजितो राघव पातु माम्.
ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸ್ವಾಮಿ ಚೆಲುವನಾರಾಯಣ ಕಾತುರದಿಂದ ಕಾಯ್ತಿದ್ದಾನೆ. ತನ್ನ ಅರ್ಧಾಂಗಿಯರು ಶ್ರೀದೇವಿ ಭೂದೇವಿ ತವರಿಗೆ ಹೋಗಿದ್ದಾರೆ. ತವರಿಗೆ ಹೋಗಿ ಅಲ್ಲಿ ಒಂದು ಉಡಿ ತುಂಬಿಸುವಂತಹದ್ದು ಅಥವಾ ಮಡ್ಲಕ್ಕಿ ತುಂಬಿಸ್ಕೊಂಬರುವಂಥದ್ದು. ತವರಿನಲ್ಲೇನೋ ಸಾಕಷ್ಟು ಹೊತ್ತಾಯಿತು. ಇತ್ತ ಸ್ವಾಮಿ ಕಾತುರದಿಂದ ಕಾಯ್ತಿದ್ದಾನೆ. ಸಾಕಷ್ಟು ಹೊತ್ತು ಕಾದ ನಂತರ ಮೂಗಿನ ತುದಿಯಲ್ಲಿ ಕೋಪ. ಪ್ರತಿಯೊಬ್ಬ ಗಂಡಸರಿಗೂ ಹಾಗೆಯೇ. ಅದಕ್ಕೆ ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ನಾವು, ತವರಲ್ಲಿ ಎಷ್ಟು ಹೊತ್ತಿರಬೇಕೋ ಅಷ್ಟೊತ್ತೇ ಇರಬೇಕು. ತವರಿನಿಂದ ಶೀಘ್ರವಾಗಿ ನಿನ್ನ ಪತಿ ಮನೆಗೆ ಬರಬೇಕು. ಪತಿದೇವರು ಕಾತುರದಿಂದ ಕಾಯುವಾಗ ಶೀಘ್ರವಾಗಿ ನಿಮ್ಮ ತವರಿಗೆ ಹೋಗಿ ಹೆಣ್ಣು ಮಕ್ಕಳು ಬೇಗ ಬರಬೇಕು ಎಂಬತಕ್ಕಂತಹ ಕಿವಿ ಮಾತು ನಮ್ಮ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ಹೇಳ್ತೀನಿ. ಅದು ಇವತ್ತು ನೆನ್ನೆದಲ್ಲ, ಪೂರ್ವದಿಂದ ಬಂದಿರತಕ್ಕಂಥದ್ದು. ಹಾಗೆ ಚೆಲುವನಾರಾಯಣ ಸಹಿತ ಕಾತುರದಿಂದ ಕಾಯ್ತಿದ್ದಾನೆ ತನ್ನ ಮಡದಿಯರಿಗೋಸ್ಕರ. ಮಡದಿಯರು ತವರಿಗೆ ಹೋಗಿ ಅಲ್ಲಿ ಕೊಡ್ತಕ್ಕಂತಹ ಮಡ್ಲಕ್ಕಿ, ಹಣ್ಣು ಹಂಪಲುಗಳು, ಈ ಸುಂದರವಾದಂತಹ ಪ್ರಕೃತಿ ಮಾತೆಯಲ್ಲಿ ಕೊಟ್ಟಂತಹ ಏನೆಲ್ಲ ಫಲಪುಷ್ಪಗಳಿದೆಯೋ ಆ ಫಲಪುಷ್ಪಗಳನ್ನು ಕೊಟ್ಟಿದ್ದಾರೆ. ಆದರೆ ಬರುವ ಮಾರ್ಗ ಮಧ್ಯ ಒಂದಿಷ್ಟು ತಡವಾಗಿ ಬಂದಿದ್ದಾರೆ. ಸ್ವಾಮಿ ಮುಂಗೋಪಗೊಂಡಿದ್ದಾನೆ. ಮೂಗಿನ ತುದಿಯಲ್ಲೇ ಕೋಪ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಇವತ್ತಿಗೂ ನಡೀತಾ ಇದೆ. ಅಂದು ನಡೆದಿದೆ, ಇಂದು ನಡೀತಾ ಇದೆ, ಮುಂದೂ ನಡೆಯುತ್ತೆ. ಇದಕ್ಕಾಗಿ ಸಂಸಾರದಲ್ಲಿ ಬಿರುಕುಂಟಾಗಬಾರದು. ಇರ್ತಕ್ಕಂಥ ಸನ್ನಿವೇಶಗಳು ಏನೇ ತೊಂದರೆ ಬಂದರೂ ಆ ಕ್ಷಣಗಳಲ್ಲಿ ಮಾತ್ರ ಕೋಪ ಯಾರಿಗಿರೋದಿಲ್ಲ. ದೇವಾನುದೇವತೆಗಳಿಂದ ಹಿಡಿದು ಮಾನವರ ತನಕ ಕೋಪವಿದೆ. ಆ ಕೋಪ ಎಷ್ಟು ಹೊತ್ತಿರಬೇಕು, ಎಷ್ಟು ಕಾಲ ಇರಬೇಕು, ಅದಾದ ನಂತರ ಎಷ್ಟು ಸುಖ ಸಂತೋಷವಾಗಿ ನೀವು ಮಿಲನವಾಗಬೇಕು, ಅದೆಲ್ಲವನ್ನು ಸಹಿತ ಈ ಕ್ಷಣದಲ್ಲಿ ಇಲ್ಲಿ ನಡೀತಕ್ಕಂಥ ಸೇವೆಗಳಿದೆಯಲ್ಲ, ಅದು ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ತವರಿಗೆ ಬಂದು ತವರಿನ ಕೊಟ್ಟಂತಹ ಉಡುಗೊರೆಯನ್ನು, ಈ ಸುಂದರವಾದಂತಹ ಪ್ರಕೃತಿ ಮಾತೆಯಿಂದ ತಂದಿರತಕ್ಕಂಥ ಹಣ್ಣು ಹಂಪಲುಗಳು, ಸಾಕಷ್ಟು ಸಿರಿ ಸಂಪತ್ತು ಅಂದರೆ ತವರಿನಿಂದ ಬರ್ತಕ್ಕಂಥದ್ದು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ತನ್ನ ಕಷ್ಟಾರ್ಜಿತ ಏನಿದೆಯೋ ತನ್ನ ತಂದೆ ತಾಯಿ ಮನೆಗೆ ಹೋಗಿ ಶ್ರದ್ಧಾಭಕ್ತಿಯಿಂದ ಪ್ರೀತಿ ವಾತ್ಸಲ್ಯವನ್ನು ಪಡಿತಕ್ಕಂಥದ್ದು ಅದು ಬಹಳ ವಿಶೇಷ. ಪ್ರೀತಿ ವಾತ್ಸಲ್ಯದಿಂದ ಬರುವುದು ಸ್ವಲ್ಪ ತಡ ಆಗುತ್ತೆ. ಆ ತಡ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ತಡವಾಗಿ ಬಂದಿದ್ದಕ್ಕಾಗಿ ಚೆಲುವನಾರಾಯಣ ಕೋಪಗೊಳ್ಳುತ್ತಾನೆ. ಭಾಳಷ್ಟು ವೇಗವಾಗಿ ಕುದುರೆ ಮೇಲೆ ಕೂತು ಅವರ ಮುಖವನ್ನೂ ನೋಡಿದಿರ ಭಾಳಷ್ಟು ವೇಗವಾಗಿ ಬರ್ತಾನೆ. ಆ ವೇಗವಾಗಿ ಬಂದಂತಹ ದೃಶ್ಯ ಇದೆಯಲ್ಲ, ಅಬ್ಬಾ ಮೈ ನೆವರೇರಿಸುತ್ತೆ. ಅಷ್ಟೇ ಅಲ್ಲ, ವೇಗವಾಗಿ ಬಂದು ಕುದುರೆಯನ್ನು ಹತ್ತಿ ಕೂತಿದ್ದಾನೆ. ಕುದುರೆಯನ್ನು ಹತ್ತಿ ಊರಿನ ಪ್ರಮುಖ ಬೀದಿಯಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಊರಿಂದ ಆಚೆ ಸ್ವಲ್ಪ ದೂರ ನಡೀಲಿಕ್ಕೆ ಪರಿಕ್ರಮಿಸ್ತಾನೆ. ಆಗ ಒಂದು ಮೊಲ ಅಡ್ಡ ಬರುತ್ತೆ.
ಮೇಲ್ಕೋಟೆಯ ಚಲುವರಾಯ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಉತ್ಸವ ನೋಡ್ತಿದ್ದೀವಿ. ಶ್ರೀದೇವಿ ಭೂದೇವಿ ತನ್ನ ತವರಿಗೆ ಬಂದದ್ದು, ತವರಿಗೆ ಬಂದು ತವರಿನಿಂದ ಮನೆಗೆ ಬರಬೇಕಾದ್ರೆ, ಆಲಯಕ್ಕೆ ಬರಬೇಕಾದ್ರೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಸಮಯ ತೆಗೆದುಕೊಂಡಾಗ ಯಜಮಾನರಾದಂತಹ ಅಂದರೆ ತನ್ನ ಅರ್ಧಾಂಗಿ ತವರಿಗೆ ಹೋಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಲ್ಲ ಅಂತಕ್ಕಂಥ ಆ ಮುಂಗೋಪ ಕ್ಷಣ ಏನೇ ಆದರೂ ಇಂದಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದಕ್ಕಿಂತ ಪ್ರತಿಯೊಂದು ವಾಸ್ತುಗೃಹದಲ್ಲೂ ಇರ್ತಕ್ಕಂಥದ್ದಿದೆ. ಅಂದು ದೇವಾನುದೇವತೆಗಳಿಂದ ಇಂದು ಮನುಷ್ಯರ ತನಕ ಹೆಣ್ಣುಮಕ್ಕಳು ಮನೆಯಿಂದ ಆಚೆಗೆ ಹೊರಟ್ರೆ, ತವರಿಗೆ ಹೊರಟ್ರೆ, ಮನೆಗೆ ಶ್ರೀಮತಿ ಮನೆಗೆ ಬರೋದೇನೋ ಸ್ವಲ್ಪ ತಡ ಆದರೆ, ಸ್ವಲ್ಪ ವಿಳಂಬ ಆದರೆ ಮನೆಯಲ್ಲಿರ್ತಕ್ಕಂತಹ ಪತಿದೇವರ ಮೂಗು, ಅವರ ಮುಖ ಹಬ್ಬ ನೋಡಲಿಕ್ಕಾಗೋದಿಲ್ಲ. ಅದು ಎಲ್ಲರಿಗೂ ತಿಳಿದಿರುವಂಥ ವಿಚಾರವೇ. ಈ ಮಾತು ಹೇಳಬೇಕಾದ್ರೆ ನನಗೂ ನಗು ಬರುತ್ತೆ. ಯಾಕೆಂದರೆ ಜವಾಬ್ದಾರಿ ಅಲ್ವಾ, ಜವಾಬ್ದಾರಿ ಆಸ್ಥಾನ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಅಂದಿನಿಂದ ಬಂದಂತಹ ಪದ್ಧತಿ ಇಂದಿಗೂ ನಡ್ಕೊಂಡು ಬರ್ತಾ ಇದೆ. ಹಾಗೆ ಸ್ವಾಮಿ ಕುದುರೆಯನ್ನೇರಿ ಬರ್ತಿದ್ದಾನೆ. ಕುದುರೆಯನ್ನೇರಿ ತನ್ನ ಧರ್ಮಪತ್ನಿಯರನ್ನು ನೋಡಿದಿರ ಕುದುರೆಯನ್ನೇರಿ ಪ್ರಯಾಣ ಬೆಳೆಸ್ಬಿಟ್ಟ. ಆದರೆ ಪ್ರಯಾಣ ಬೆಳೆಸಿದಾಗ ಒಂದು ಮೊಲ ಅಡ್ಡ ಬರುತ್ತೆ. ಮೊದಲು ಒಂದು ಮೊಲ ಅಡ್ಡ ಬರುತ್ತೆ, ಸ್ವಾಮಿ ಲೆಕ್ಕಿಸೋದಿಲ್ಲ. ಮತ್ತೊಂದು ಮೊಲ ಅಡ್ಡ ಬರುತ್ತೆ. ಆಗ ಸ್ವಾಮಿ ಆಲೋಚನೆ ಮಾಡ್ತಾನೆ, ಮುಂದೆ ಯಾವುದೋ ನಾನು ಹೋಗ್ತಿರ್ತಕ್ಕಂಥ ಕೆಲಸ ಅಥವಾ ನನಗಿರ್ತಕ್ಕಂಥ ಈ ಕೋಪ ಇದು ಸಮಂಜಸವಲ್ಲ ಅಂತ ಪುನಃ ಹಿಂತಿರುಗ್ತಾನೆ. ಆ ಹಿಂದಿರುಗುವಂತಹ ದೃಶ್ಯ, ಮೊಲ ಬರ್ತಕ್ಕಂಥ ದೃಶ್ಯ, ಇದೆರಡೂ ಸಹಿತ ಇಲ್ಲಿ ನೋಡುವಂಥದ್ದು. ಇದು ಮೇಲ್ಕೋಟೆಯ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯದಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಸಿಗುವಂಥ ಒಂದು ವೃತ್ತ. ಈ ವೃತ್ತವೇ ಇದೊಂದು ಬಾರ್ಡರ್. ಈ ಬಾರ್ಡ್ರಿಗೆ ಬರ್ತಿದ್ದಂಗೆ ಒಂದು ಮೊಲ ಅಡ್ಡ ಬರುತ್ತೆ. ಸ್ವಾಮಿ ಒಂದೊಂದು ಯುಗದಲ್ಲೂ ಸಹಿತ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಲೀಲಾಮೃತಗಳಿದೆ. ಹಾಗೆ ಅಂದು ಸಾಕಷ್ಟು ಸತ್ಯಯುಗ. ಆ ಸತ್ಯಯುಗದಲ್ಲಿ ಏನೇನೆಲ್ಲ ನಡೀತಿತ್ತೋ ಅದಕ್ಕೆ ಅದೇ ಪ್ರಕಾರವಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ದನ, ಕರುಗಳು ಎಲ್ಲವೂ ಸಹಿತ ಹಾಗೇ ಸಹಕರಿಸ್ತಿತ್ತು. ಇಂದು ಈ ಪದ್ಧತಿ, ಈ ಆಚಾರ, ಈ ಧರ್ಮಶಾಸ್ತ್ರ ಪ್ರಕಾರ ಅಂದರೆ ಹಿಂದಿನ ಪರಂಪರೆ ಅಂತಕ್ಕಂಥದ್ದು, ಈ ಒಂದು ಹಳ್ಳಿಯ ಸೊಗಡು, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ಇದ್ಯಾವುದೂ ಚುತ್ತಿಬಾರದಂತೆ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಇಂದಿಗೂ ನಡ್ಕೊಂಬರ್ತಿದೆ. ಹಾಗಾಗಿ ರೈತ ಸಾಕಿರ್ತಕ್ಕಂಥ ಒಂದು ಮೊಲವನ್ನು ತಂದು ಶ್ರದ್ಧೆಯಿಂದ ನಡೆದಂಥ ಈ ಕನು ಹಬ್ಬದ ಜೊತೆಗೆ ತವರಿಗೆ ಬರ್ತಕ್ಕಂಥ ಶ್ರೀದೇವಿ ಭೂದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಉತ್ಸವ, ಅದಾದ ನಂತರ ಕುದುರೆಯನ್ನೇರಿ ಬರ್ತಿರ್ತಕ್ಕಂಥ ಚಲುವರಾಯ ಸ್ವಾಮಿ, ಆ ಚಲುವರಾಯ ಸ್ವಾಮಿಗೂ ಶ್ರೀಮನ್ನಾರಾಯಣನಿಗೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೊಲವನ್ನು, ಸಾಕಿರ್ತಕ್ಕಂಥ ಮೊಲವನ್ನು ಸ್ವಾಮಿಯ ಪಾದವನ್ನು ಮುಟ್ಟಿಸಿ ಮುಂದಕ್ಕೆ ಬಿಡ್ತಕ್ಕಂಥದ್ದು, ಪುನಃ ಆ ಮೊಲವನ್ನು ಹಾಗೆ ಹಿಡಿದು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಂದಿಗೂ ಪದ್ಧತಿ ಇದೆ. ಬಹುಶಃ ಈ ಎಲ್ಲ ದೃಶ್ಯಗಳನ್ನು ನೋಡಿದ್ರೆ ಯಾವುದೇ ಒಬ್ಬ ಹೆಣ್ಣುಮಗಳು ತವರಿಗೆ ಹೋಗಿ ಸರಿಯಾದ ಸಮಯಕ್ಕೆ ಮನೆಗೆ ಬಂದರೆ ಎಲ್ಲವೂ ಆನಂದವೇ. ಸ್ವಲ್ಪ ಸಮಯ, ಯಾಕೆಂದರೆ ತವರಿಗೆ ಹೆಣ್ಮಕ್ಳು ಬಂದಾಗ ಬಹಳ ಬೇಗ ಹೋಗೋದು ಭಾಳ ಕಷ್ಟವೇ. ಮನೇಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಬಂಧು ಬಾಂಧವರು ಎಲ್ಲರೊಂದಿಗೆ ಇದ್ದು ತವರಿನ ಉಡುಗೊರೆ, ತವರಿನಲ್ಲಿ ಬರ್ತಕ್ಕಂಥ ಒಂದಿಷ್ಟು ವಿಶ್ರಾಂತಿ ಇದೆಲ್ಲವನ್ನು ತೆಗೆದುಕೊಂಡು ಹೆಣ್ಣುಮಕ್ಳು ಯಾರಾದರೂ ನಿಧಾನವೇ. ಮನೆಗೆ ಹೋದ್ಮೇಲೆ ಇಂಥದ್ದೆಲ್ಲ ನಡೆಯೋದು ಸಹಜವೇ. ಆದ್ದರಿಂದ ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣುಮಕ್ಕಳು, ಭಾರತೀಯ ಸ್ತ್ರೀಯರೇ ಅಂತಲ್ಲ, ತಾಯಿ ಗರ್ಭದಿಂದ ಹೊರಬಂದಂತಹ ಯಾವುದೇ ಹೆಣ್ಣುಮಕ್ಳಿಗಾದರೂ ತನ್ನ ತವರಿನ ಪ್ರೀತಿ ವಿಶ್ವಾಸ, ತನ್ನ ತವರಿನ ಬಗ್ಗೆ ಒಂದಿಷ್ಟು ಕಾಳಜಿ, ಜೊತೆಗೆ ತವರಿಗೆ ಬಂದಾಗ ಎಲ್ಲ ಸ್ವತಂತ್ರವೂ ಸಿಕ್ಕೋಗ್ಬಿಡುತ್ತೆ. ಗಂಡನ ಮನೆ ಆಸ್ತಿ ಅಂತಸ್ತು ಎಷ್ಟೇ ಇದ್ದರೂ ತವರಿಗೆ ಬಂದಾಗ ಸಿಗುವಂಥ ಒಂದು ತುತ್ತು ಅನ್ನ ಆಗಿರ್ಬೋದು, ಒಂದು ಲೋಟ ಹಾಲಾಗಿರ್ಬೋದು, ಆ ಪ್ರೀತಿ ವಿಶ್ವಾಸದಲ್ಲಿ ಕೊಡುವಂತಹ ಆ ಉಡುಗೊರೆ ಇದೆಯಲ್ಲ, ಅದು ಆ ತಾಯಿ ಋಣ, ಆ ಮಾತೃ ಋಣ, ಆ ತವರಿನ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ನಮ್ಮ ಭಾರತೀಯ ಸ್ತ್ರೀಯರಿಗೆ. ಹೆಣ್ಣು ಮಕ್ಕಳಲ್ಲಿ ಇಂತಹ ಒಂದು ಗುಣ ಇದೆ. ಹಾಗಾಗಿ ಪುನಃ ಗಂಡದ ಮನೆಗೆ ಬಂದಾಗ ಇಂತಹ ಎಲ್ಲ ವೈಪರೀತ್ಯಗಳು ನಡೆಯುತ್ತೆ. ಅದು ದೇವಾನುದೇವತೆಗಳ ಕಾಲದಿಂದಲೂ ಇಂದಿಗೂ ನಡ್ಕೊಂಡು ಬಂದಿದೆ, ಮುಂದಕ್ಕೂ ನಡೆಯುತ್ತೆ. ಇದು ಯಾವತ್ತಿಗೂ ತಪ್ಪಿದ್ದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಪೌರಾಣಿಕ ಹಿನ್ನೆಲೆ ಇರುವ ಮೇಲುಕೋಟೆ ಉತ್ಸವ ಚಲುವನಾರಾಯಣ ಸ್ವಾಮಿಯ ವಿಶೇಷ ದರ್ಶನವನ್ನು ಪಡೆದಿದ್ದಾಯಿತು. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.